ಮಾದರ ಚೆನ್ನಯ್ಯ ಸೇವಾ ಸಮಿತಿ ಕರ್ನಾಟಕ ರಾಯಚೂರು ಜಿಲ್ಲಾ ಸಮಿತಿ ವತಿಯಿಂದ ಪರಮ ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ಬಸವಮೂರ್ತಿ ಮಾದರ ಚೆನ್ನಯ್ಯ ಸ್ವಾಮೀಜಿಗಳ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ನಗರದ 21ನೇ ವಾರ್ಡಿನ ಶಕ್ತಿ ದೇವತೆ ಜಮಲಮ್ಮ ದೇವಿ ದೇವಸ್ಥಾನದ ಆವರಣದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ರಾಯಚೂರು ಶಾಸಕರಾದ ಡಾಕ್ಟರ್ ಶಿವರಾಜ್ ಪಟೇಲ್ ಹಾಗೂ ವಿಧಾನ ಪರಿಷತ್ ಸದಸ್ಯ ಎ ವಸಂತ್ ಕುಮಾರ್ ಸಸಿ ನೀಡುವ ಮೂಲಕ ಚಾಲನೆ ನೀಡಿದರು. ಬಳಿಕ ಅರ್ಜಿನವಾಡ ಬಡಾವಣೆ ಹಾಗೂ ಸುತ್ತಮುತ್ತಲಿನ ಸರ್ಕಾರಿ ಶಾಲೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಮಾದಿಗ ಸಮಾಜದ ಸುಮಾರು 500 ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಮತ್ತು ಪೆನ್ನುಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಅತಿಥಿಗಳು, ಸ್ವಾಮೀಜಿಗಳ ಜನ್ಮದಿನದ ಅಂಗವಾಗಿ ಶಿಕ್ಷಣಕ್ಕೆ ಉತ್ತೇಜನ ನೀಡುವ ಉದ್ದೇಶದಿಂದ ಪುಸ್ತಕ, ಪೆನ್ನು ವಿತರಣೆ ಹಾಗೂ ಪರಿಸರ ಸಂರಕ್ಷಣೆಗೆ ಸಸಿ ನೀಡುವಂತಹ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿರುವುದು ಶ್ಲಾಘನೀಯ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಿಲ್ಲಾ ಅಧ್ಯಕ್ಷ ಜೆ.ಎಂ. ಮೌನೇಶ್ ವಹಿಸಿದರು. ಮಾಜಿ ಆರ್ಡಿಎ ಅಧ್ಯಕ್ಷ ವೈ. ಗೋಪಾಲ್ ರೆಡ್ಡಿ, ಮಾಜಿ ಮಹಾನಗರ ಪಾಲಿಕೆ ಸದಸ್ಯ ಎನ್.ಕೆ. ನಾಗರಾಜ್, ನಗರ ಅಧ್ಯಕ್ಷ ಮಂಚಲ್ ಭೀಮಣ್ಣ, ಜಿಲ್ಲಾ ಉಪಾಧ್ಯಕ್ಷ ನರಸಿಂಹಲು ಜಂಗ್ಲಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಮೇಶ್ ರೆಡ್ಡಿ ಸೇರಿದಂತೆ ಸಮಿತಿಯ ಪದಾಧಿಕಾರಿಗಳು ಹಾಗೂ ಸಮಾಜದ ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದರು. ನಮ್ಮ ಸಮಾಜ ನಿಮ್ಮ ಸಮಾಜದ ಗುರುಗಳು. ನಿಮ್ಮ ಸಮಾಜದ ಪೀಠ ಯಾವ್ದಂತ ಹೇಳಿದ್ರೆ ಯಾವ ಪೀಠ ಅನ್ಬೇಕು? ಆಧಾರ ಪೀಠ. ಆಧಾರ ಪೀಠದ ತಾತ ಯಾರು ಅಂದ್ರೆ ಮಾದಾರ ಚೆನ್ನಯ್ಯ ಸ್ವಾಮೀಜಿ. ಸ್ವಲ್ಪ ಕಳಿಸಿದಪ್ಪ. ಡಾಕ್ಟರ್ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿ. ನಿಮ್ಮ ಪೀಠ ಯಾವುದು? 52ನೇ ಜಯಂತಿ. ಜಯಂತಿ ಅಂದ್ರೆ ಏನು? ಹುಟ್ಟುದಬ್ಬ. ಎಷ್ಟನೇ ಹುಟ್ಟುದಬ್ಬ? ವೆರಿ ಗುಡ್. ಎಲ್ಲ ತಿಳ್ಕೊಬೇಕು ನೀವು ಹುಡುಗರು. ಇವತ್ತು ಪುಸ್ತಕ ಯಾರು ಕೊಡಕತ್ತಾರ? ಎಲ್ಲ ಪಕಡಿಸಿರಪ್ಪ. ಮಾದಾರ ಚೆನ್ನಯ್ಯ ಸೇವಾ ಸಮಿತಿ ರಾಯಚೂರು. ಯಾರು? ಆ ತಾತನ ಹೆಸರಲ್ಲೇ ಒಂದು ಸೇವಾ ಸಮಿತಿ ತೆಗೆದಾರ. ಆ ತಾತನ ಹೆಸರಲ್ಲೇ ಕೊಡಕತ್ತಾರ. ಯಾರು ಕೊಡಕತ್ತಾರ? ಸೇವಾ ಸಮಿತಿಯವರು. ಯಾರ್ಯಾರ ಸೇವಾ ಸಮಿತಿಗ? ಯಾರಿತ? ಎಂ. ಮೌನೇಶ್ ಅಂತ. ಯಾರು? ಆ ಕಾರಣಕ್ಕಾಗಿ ನಾನು ಯಾವುದೇ ಆಡಂಬರ ಇಲ್ಲದೆ, ಯಾವುದೇ ಕಡೆ ವಿದ್ಯಾರ್ಥಿಗಳಿಗೆ ಅವಕಾಶ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಸಮಾಜಕ್ಕೆ ಅನುಕೂಲಕರವಾಗಿ ಯೋಜನೆಯನ್ನು ಮಾಡಿರುವಂಥ ನಾನು ವೈಯಕ್ತಿಕವಾಗಿ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಜೊತೆಗೆ ಸದುಪಯೋಗ ನಮ್ಮ ವಿದ್ಯಾರ್ಥಿಗಳ ಎಲ್ಲ ಪಾಲಕರು ಅದನ್ನು ತೆಗೆದುಕೊಳ್ಬೇಕು. ಏನು ಸಸಿಗಳನ್ನು ನೆಟ್ಟಿದ್ದೀವಿ ರಕ್ಷಣೆ ಮಾಡಬೇಕು. ವಿದ್ಯಾರ್ಥಿಗಳಿಗೆ ಈ ಶಿಕ್ಷಣವನ್ನು ಕೊಡುವ ಮೂಲಕ ವ್ಯಕ್ತಿತ್ವವನ್ನು ರೂಪಿಸಬೇಕು ಅಂತೇಳಿ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಮ್ಮೆಲ್ಲರೂ ಕೂಡ ನಮ್ಮ ಮಾದಿಗ ಸಮಾಜದ ಒಂದು ಪುಣ್ಯಾತ್ಮ ಮತ್ತು ನಮ್ಮ ಗುರುಗಳಾದಂಥ ಡಾಕ್ಟರ್ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿಯವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ನಾವು ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಬೇಕಂತ ನಮ್ಮೆಲ್ಲ ಮಾದಾರ ಚೆನ್ನಯ್ಯ ಸೇವಾ ಸಮಿತಿಯ ಒಂದು ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಬಟ್ ಅದನ್ನು ನಮ್ಮ ಮಾದಾರ ಚೆನ್ನಯ್ಯ ಸ್ವಾಮೀಜಿಗಳು ನಿರಾಕರಿಸಿ ನಮ್ಮ ಮಾದಾರ ಚೆನ್ನಯ್ಯ ಸೇವಾ ಸಮಿತಿ ವತಿಯಿಂದ ಯಾವುದಾದ್ರೂ ಸಾಮಾಜಿಕ ಸೇವೆಯನ್ನು ಸಸಿ ನೀಡುವುದಾಗಲಿ, ಬಡ ಮಕ್ಕಳಿಗೆ ಪುಸ್ತಕ ವಿತರಣೆ ಮಾಡುವುದಾಗಲಿ, ಅಥವಾ ಬ್ಲಡ್ ಡೊನೇಷನ್ ಕ್ಯಾಂಪ್ ಆಗಲಿ, ಅಥವಾ ಎಲ್ಲಾದರೂ ನಿರ್ಗತಿಕರಿಗೆ ಅಥವಾ ವೃದ್ಧಾಶ್ರಮ, ಅನಾಥಾಶ್ರಮ ಇರ್ತಕ್ಕಂಥ ಪ್ರದೇಶದಲ್ಲಿ ಹೋಗಿ ಅವರಿಗೆಲ್ಲ ಅನ್ನ ಸಂತರ್ಪಣೆ ಮಾಡುವ ಮುಖಾಂತರ ನಮ್ಮ ಸೇವೆಯನ್ನು ಇಡೀ ವಿಶ್ವದಲ್ಲಿ ಮತ್ತು ನಮ್ಮ ಇವತ್ತಿನ ದಿನ ನಾವು ಈ ರಾಯಚೂರು ನಗರದಲ್ಲಿ ನಮ್ಮ ರಾಯಚೂರು ಜಿಲ್ಲಾ ಮತ್ತು ನಗರ ಮಾದರ ಚೆನ್ನಯ್ಯ ಸೇವಾ ಸಮಿತಿಯಿಂದ
ಈ ಒಂದು ನಮ್ಮ ಗುಡಿ ದೇವಸ್ಥಾನ ಪುಣ್ಯ ಕ್ಷೇತ್ರ ಎಂದು ನಾವು ತಿಳಿದುಕೊಂಡಿರ್ತೀವಿ. ಈ ಒಂದು ಪುಣ್ಯ ಕ್ಷೇತ್ರದಲ್ಲಿ ಇವತ್ತಿನ ದಿನ ನಾವು ನಮ್ಮ ಮಾದಾರ ಚೆನ್ನಯ್ಯ ಬಸವಮೂರ್ತಿ ಮಾದಾರ ಚೆನ್ನಯ್ಯ ನಾಡಪ್ರಭು ಕೆಂಪೇಗೌಡ ರಾಷ್ಟ್ರೀಯ ಪುರಸ್ಕೃತ ವೀರಶೈವ ಲಿಂಗಾಯತ ಸಮಾಜದಲ್ಲಿ ಧಾರ್ಮಿಕ ಜಾಗೃತಿ ಮೂಡಿಸುವುದು ಹಾಗೂ ಯುವಕರು, ಮಹಿಳೆಯರು ಮತ್ತು ವಿದ್ಯಾರ್ಥಿಗಳಿಗೆ ಇಷ್ಟಲಿಂಗ ಪೂಜೆಯ ಮಹತ್ವ, ವೀರಶೈವ ಧರ್ಮದ ತತ್ವಗಳು ಹಾಗೂ ಸಂಸ್ಕೃತಿಯ ಅರಿವು ಮೂಡಿಸುವ ಉದ್ದೇಶದಿಂದ ಜುಲೈ 26ರಿಂದ 31ರವರೆಗೆ ನಗರದ ವೀರಶೈವ ಮಹಾಂತೇಶ ಕಲ್ಯಾಣ ಮಂಟಪದಲ್ಲಿ ಶ್ರೀ ಸಿದ್ಧಾಂತ ಶಿಖಾಮಣಿ ಆಧ್ಯಾತ್ಮಿಕ ಪ್ರವಚನ, ಇಷ್ಟಲಿಂಗ ಮಹಾಪೂಜೆ ಹಾಗೂ ಆಶೀರ್ವಚನ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಜಿಲ್ಲಾ ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷ ಶರಣಭೂಪಾಲ್ ನಾಡಗೌಡ ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ಜಿಲ್ಲಾ ವೀರಶೈವ ಲಿಂಗಾಯತ ಸಮಾಜ, ಅಂಗ ಸಂಸ್ಥೆಗಳು ಹಾಗೂ ಶ್ರೀ ಸಿದ್ಧಾಂತ ಶಿಖಾಮಣಿ ಆಧ್ಯಾತ್ಮಿಕ ಪ್ರವಚನ ಸಮಿತಿಯ ಸಂಯುಕ್ತಾಶ್ರಯದಲ್ಲಿ ಹಾಗೂ ಶಾಸಕ ಶಿವರಾಜ್ ಪಟೇಲ್ ಅವರ ಅಧ್ಯಕ್ಷತೆಯಲ್ಲಿ ಈ ಧಾರ್ಮಿಕ ಕಾರ್ಯಕ್ರಮ ನಡೆಯಲಿದ್ದು ಸಾವಿರಾರು ಭಕ್ತರು ಭಾಗವಹಿಸುವ ನಿರೀಕ್ಷೆ ಇದೆ ಎಂದರು. ಮತ್ತು ಪವಿತ್ರ ಸಿದ್ಧಾಂತ ಶಿಖಾಮಣಿ ಪ್ರವಚನ ಕಾರ್ಯಕ್ರಮ ಇದೇ ತಿಂಗಳು 25ನೇ ತಾರೀಕಿನಿಂದ ಕಾಶಿ ಜಗದ್ಗುರು ಸನ್ನಿಧಿಯವರ ನೇತೃತ್ವದಲ್ಲಿ ನಡೆಯಲಿದೆ. ಕಾರ್ಯಕ್ರಮದ ನೇತೃತ್ವ ವೀರಶೈವ ಸಮಾಜ, ವೀರಶೈವ ಮಹಾಸಭೆ ಮತ್ತು ಎಲ್ಲ ವೀರಶೈವ ಅಂಗ ಸಂಸ್ಥೆಗಳು ಮತ್ತು ವಿಶೇಷವಾಗಿ ಬಿಚ್ಚಾಲಿ ಶ್ರೀಗಳು, ಸೋರ್ಪೇಟ್ ಶ್ರೀಗಳು, ಕಿಲ್ಲೆ ಗೋರ್ಮಠದ ಶ್ರೀಗಳು ಮತ್ತು ಮಂಗಳಪೇಟ್ ಶ್ರೀಗಳ ನೇತೃತ್ವದಲ್ಲಿ ಸರ್ವ ಸಮಾಜಗಳ ಭಕ್ತರಿಗೆ ಒಂದು ಸಿದ್ಧಾಂತ ಶಿಖಾಮಣಿಯ ಪ್ರವಚನದ ಕಾರ್ಯಕ್ರಮ ಸತತ 7 ದಿನಗಳ ಕಾಲ 25ರಿಂದ 31ರವರೆಗೆ ನಡೀತದೆ. ಪ್ರತಿದಿನ ಬೆಳಗ್ಗೆ 26ರಿಂದ ಇಷ್ಟಲಿಂಗ ಪೂಜೆ ಪ್ರಾರಂಭ ಆಗ್ತದೆ. ತದನಂತರ ನಾಷ್ಟದ ವ್ಯವಸ್ಥೆ ಇರ್ತದೆ. ಸಾಯಂಕಾಲ 6 ಗಂಟೆಗೆ ಸಿದ್ಧಾಂತ ಶಿಖಾಮಣಿ ಪ್ರವಚನ, ತದನಂತರ ಊಟದ ವ್ಯವಸ್ಥೆನೂ ಸಮಾಜದ ವತಿಯಿಂದ ಆಯೋಜನೆ ಮಾಡಿದೆ. ವಿನಂತಿ ಮಾಡೋದು, ಸಮಸ್ತ ಎಲ್ಲ ಸಮಾಜದ ಯುವಕರು, ಯಾವ ಯುವಕರು ನಾವು ಇವತ್ತು ಸಮಾಜದಲ್ಲಿ ಅಡ್ಡದಾರಿಗೆ ಹಿಡಿತಾ ಇದ್ದಾರೆ, ಆ ಎಲ್ಲ ಯುವಕರಿಗೆ ಇಷ್ಟಲಿಂಗದ ಬಗ್ಗೆ ಮತ್ತು ಒಂದು ಸಮಾಜದ ಕಾಳಜಿ ಬಗ್ಗೆ ಮತ್ತು ಸಂಸ್ಕೃತಿ ಬಗ್ಗೆ ಮತ್ತು ಲಿಂಗ ಪೂಜೆಯ ಮಹತ್ವ ಹೇಳಿಕೊಡುವ ಬಗ್ಗೆ ಕಾಶಿ ಜಗದ್ಗುರುಗಳು ಪ್ರತಿದಿನ ಪ್ರವಚನ ನೀಡ್ತಾರೆ. ವಿನಂತಿ ಮಾಡೋದು, ನಾನು ಸಮಸ್ತ ಎಲ್ಲ ಸಮಾಜದ ಹಿರಿಯರು, ಯುವಕರು, ಹೆಣ್ಮಕ್ಕಳು ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಬೇಕು ಕೇಳಿ ಬಯಸ್ತೀನಿ. ಕಾಶಿ ಜಗದ್ಗುರುಗಳ ಒಂದು ಕಾರ್ಯಕ್ರಮ ಬೆಳಗ್ಗೆ 7 ಗಂಟೆಯಿಂದ ಇಷ್ಟಲಿಂಗ ಪೂಜೆ ಇರುತ್ತೆ ಡೈಲಿ. ಸಾಯಂಕಾಲ 7 ಗಂಟೆಗೆ ಸಿದ್ಧಾಂತ ಶಿಖಾಮಣಿ ಪ್ರವಚನ ಕಾರ್ಯಕ್ರಮ ಇರುತ್ತೆ. ಡೇಟು 25/7ರಿಂದ 31/7ರವರೆಗೆ. 26/7ರಿಂದ ಬೆಳಗ್ಗೆ 7 ಗಂಟೆಗೆ ಅವತ್ತಿಂದ ಚಾಲು ಆಗುತ್ತೆ ಇಷ್ಟಲಿಂಗ ಸಾಮೂಹಿಕ ಇಷ್ಟಲಿಂಗ ಪೂಜೆ. ಮತ್ತು ಸಾಯಂಕಾಲ 7 ಗಂಟೆಯಿಂದ ಪ್ರವಚನ ಕಾರ್ಯಕ್ರಮ, ಸಿದ್ಧಾಂತ ಶಿಖಾಮಣಿ ಆಧ್ಯಾತ್ಮಿಕ ಪ್ರವಚನ ಆಶೀರ್ವಚನ ಕಾರ್ಯಕ್ರಮ ಸಾಯಂಕಾಲ ನಡೆಯುತ್ತೆ. ಈ ಕಾರ್ಯಕ್ರಮದ ಮುಂದಾಳತ್ವವನ್ನು ನಮ್ಮ ಬಿಚ್ಚಾಲಿ ಶ್ರೀಗಳು ವಹಿಸಿಕೊಂಡಿರ್ತಾರೆ. ಅದೇ ರೀತಿ ನಮ್ಮ ನಗರದ ಜನಪ್ರಿಯ ಶಾಸಕರಾದಂತಹ ಶಿವರಾಜ್ ಪಾಟೀಲ್ರು ಅದರ ಮುಂದಾಳತ್ವವನ್ನು ವಹಿಸಿರ್ತಾರೆ. ಮತ್ತು ಇಲ್ಲಿ ನಮ್ಮ ಇದರಲ್ಲಿ ಇರುವಂಥ ಶ್ರೀಗಳು, ಕಿಲ್ಲೆ ಮಠದ ಶ್ರೀಗಳು, ಸೋಮರಪೇಟೆ ಶ್ರೀಗಳು ಹಾಗೂ ಎಲ್ಲ ಶ್ರೀಗಳು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಮತ್ತು ಬೆಳಗ್ಗೆ ಇಷ್ಟಲಿಂಗ ಪೂಜೆ ಆದಮೇಲೆ ಪ್ರಸಾದದ ವ್ಯವಸ್ಥೆ ಇರ್ತದೆ ಮತ್ತು ಸಾಯಂಕಾಲ ಪ್ರವಚನ ಆದಮೇಲೂ ಪ್ರಸಾದದ ವ್ಯವಸ್ಥೆ ಇರ್ತದೆ. ಈ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲಾ ವೀರಶೈವ ಲಿಂಗಾಯತ ಸಮಾಜ ಹಾಗೂ ಎಲ್ಲ ಅಂಗ ಸಂಸ್ಥೆಗಳು ಜೊತೆಗೂಡಿ ಇದನ್ನು ಮಾಡ್ತಾ ಇದ್ದೇವೆ. ಮತ್ತು ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಆಗ್ಬೇಕಂತೇಳಿ ತಮ್ಮ ಮೂಲಕ ನಾನು ಎಲ್ಲರನ್ನು ಕೇಳಿಕೊಳ್ಳೋದು, ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಾನು ತಮ್ಮ ಮೂಲಕ ಎಲ್ಲ ಜನರಿಗೆ ಕೇಂದ್ರ ಚುನಾವಣಾ ಆಯೋಗದ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಎಸ್ಐಆರ್ ಜನರಲ್ಲಿ ಗೊಂದಲ ಮತ್ತು ಭಯ ಉತ್ಪಾದಿಸುವ ಪ್ರೀತಿಯಲ್ಲಿ ಇದೆ ಎಂದು ಸಂಸದ ಜಿ ಕುಮಾರ್ ನಾಯಕ ಅವರು ಹೇಳಿದರು.
ಅವರಿಂದು ನಗರದ ತಮ್ಮ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಈ ವಿಷಯದ ಬಗ್ಗೆ ದಿನಾಂಕ 20ರಿಂದ ಆಗಸ್ಟ್ 13ರವರೆಗೆ ನಡೆಯುವ ಲೋಕಸಭೆ ಮಳೆಗಾಲದ ಅಧಿವೇಶನದಲ್ಲಿ ಚರ್ಚಿಸಲಾಗುತ್ತದೆ. ಅಲ್ಲದೆ ಚುನಾವಣಾ ಆಯೋಗ ಪೂರ್ವಭಾವಿ ಕ್ರಮಗಳನ್ನು ಕೈಗೊಳ್ಳುವಂತೆ ಒತ್ತಾಯಿಸಲಾಗುತ್ತದೆ. ಚುನಾವಣಾ ಆಯೋಗ ಮತದಾರರ ಪರಿಷ್ಕರಣೆಯನ್ನು ಇನ್ನೂ ವೈಜ್ಞಾನಿಕ ರೀತಿಯಲ್ಲಿ ನಿರ್ವಹಿಸಬೇಕಾಗಿತ್ತು. ಸಾರ್ವಜನಿಕರಿಗೆ ಒಂದು ಕಾಲಮಿತಿ ನೀಡಿ ನಿರ್ದಿಷ್ಟ ದಿನಾಂಕದಲ್ಲಿ ಎಲ್ಲ ಮಾಹಿತಿ ನೀಡದಿದ್ದರೆ ಮತದಾರರ ಪಟ್ಟಿಯಿಂದ ಹೆಸರು ರದ್ದುಗೊಳ್ಳುತ್ತದೆ ಎಂದು ಗನ್ ಹಿಡಿದು ಮತದಾರರ ಪಟ್ಟಿ ಪರಿಷ್ಕರಣೆ ಮುಂದಾಗುವುದು ಗೊಂದಲ ಮತ್ತು ಭಯೋತ್ಪಾದಿಸುವ ಕ್ರಮ ಅಲ್ಲವೇ? ಗ್ರಾಮೀಣ ಮತ್ತು ಕೊಳಚೆ ಪ್ರದೇಶದ ಅನೇಕ ಕುಟುಂಬಗಳು ಈಗ ಆತಂಕಕ್ಕೆ ಗುರಿಯಾಗಿದೆ. ಈ ಬಗ್ಗೆ ಸರ್ಕಾರದ ಗಮನ ಸೆಳೆಯಲು ಲೋಕಸಭೆ ಅಧಿವೇಶನದಲ್ಲಿ ಪ್ರಶ್ನೆ ಎತ್ತಲಾಗುತ್ತದೆ. SIR ಬಗ್ಗೆ ಚರ್ಚೆ ಇಡೀ ದೇಶದಲ್ಲಿ ಆಗಿದೆ. ನಮ್ಮ ಈಗಿರುವಂತಹ ಸಂಸ್ಥೆಗಳೇ ಇದಕ್ಕೆ ಒಂದು ಆಕ್ಷೇಪಣೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. IIT, IIMಗಳಾಗಬಹುದು, ದೇಶಾದ್ಯಂತ ಇರುವಂತಹ ಸಂಸ್ಥೆಗಳು ಇದಕ್ಕೆ ಈ ಒಂದು ಇದರೊಳಗೆ ಎಲ್ಲವನ್ನ ತಮ್ಮ ಒಂದು ಕೇಂದ್ರೀಕೃತವಾದಂತಹ ಒಂದು ಹಿಡಿತಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನ ಈ ಒಂದು ಬಿಲ್ ನಲ್ಲಿ ಏನಾಗ್ತದೆ ಅದಕ್ಕೆ ಕೂಡ ಅವರು ಆಕ್ಷೇಪಣೆಯನ್ನು ವ್ಯಕ್ತಪಡಿಸ್ತಾರೆ. ಅದಕ್ಕಿಂತ ಮುಖ್ಯವಾಗಿ ಒಂದು UGC ಅಂತ ಇತ್ತು ನಿಮ್ಗೆ ಗೊತ್ತಿರೋದು ಈಗಿರುವಂತದ್ದು ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಅಂತೇಳಿ. ಅದು ನಮ್ಮ ಉಚ್ಚತರ ಏನು ಶಿಕ್ಷಣ ಸಂಸ್ಥೆಗಳಿಗೆ ಹಣಕಾಸನ್ನ ಬಿಡುಗಡೆ ಮಾಡುವಂತ ಒಂದು ಸ್ವಾಯತ್ತ ಸಂಸ್ಥೆ ಅಂತ ಹೇಳಿ ಕರಿತಾ ಇದ್ದೀವಿ. ಆ ಸ್ವಾಯತ್ತ ಸಂಸ್ಥೆಯ ಅಸ್ತಿತ್ವವನ್ನ ತೆಗೆದುಬಿಟ್ಟು ಅದನ್ನ ನೇರವಾಗಿ ಅದನ್ನ ಕೇಂದ್ರ ಸರ್ಕಾರದ ಬಳಿ ಉಳಿಸಿಕೊಳ್ಳುವಂತ ಒಂದು ಯೋಜನೆ ಅಥವಾ ಒಂದು ಯೋಚನೆ ಈ ಒಂದು ಬಿಲ್ ನಲ್ಲಿ ಇದೆ. ನ್ಯೂ ಎಜುಕೇಶನ್ ಪಾಲಿಸಿ ಒಳಗೆ ಈ ಹಲವಾರು ಮೂಲಭೂತ ಬದಲಾವಣೆಗಳನ್ನು ತೋರಿಸಿದ್ರು. ಅದರಲ್ಲಿ ಹೈಯರ್ ಎಜುಕೇಶನ್ ಕೌನ್ಸಿಲ್ ಮತ್ತೆ ಇದು ನಿಮ್ಮ UGC ಇವನ್ನೆಲ್ಲ ಸೇರಿಸಿ ಒಂದೇ ಇರಬೇಕು ಅನ್ನೋದನ್ನ ಅವ್ರು ಹೇಳಿದ್ರು. ಇವ್ರೇನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಉಳಿದವ ಎಲ್ಲವನ್ನ ಒಂದೇ ಮಾಡಿಕೊಂಡು ಇದೊಂದನ್ನು ಮಾತ್ರ ಸ್ವಾಯತ್ತ ಸಂಸ್ಥೆ ಬಿಟ್ಟಿಲ್ಲ, ನೇರವಾಗಿ ತಮ್ಮ ನಿಯಂತ್ರಣದಲ್ಲಿ ತೆಗೆದುಕೊಳ್ಳುವಂತ ಒಂದು ಕೆಲಸವನ್ನ ಇದರೊಳಗೆ ಮಾಡ್ತಾ ಇರೋದ್ರಿಂದ ತೀವ್ರವಾದ ಆಕ್ಷೇಪಣೆ ಎಲ್ಲರಿಂದೂ ಬಂದಿದೆ. ಯಾಕಂದ್ರೆ ಹಣಕಾಸಿಗೆ ಮತ್ತೆ ನೀವು ಒಬ್ಬ ಅಂಡರ್ ಸೆಕ್ರೆಟರಿ, ಡೆಪ್ಟಿ ಸೆಕ್ರೆಟರಿ, ಜಾಯಿಂಟ್ ಸೆಕ್ರೆಟರಿ, ಮಿನಿಸ್ಟರ್ ಅಂತೆಲ್ಲ ಸುತ್ತೊಳಿಬೇಕು ಅಂತ ಹೇಳಿದ್ರೆ ಅದರಲ್ಲಿ ಇರುವಂತದ್ದು ಸ್ವಾಯತ್ತತೆ ಹೋಗುತ್ತೆ. ಮತ್ತೆ ಅದರಲ್ಲಿ ಶೈಕ್ಷಣಿಕವಾಗಿ ಅವರಿಗೆ ಸರಿಯಾದಂತಹ ಸ್ಪಂದನೆ ಸಿಗೋದಿಲ್ಲ ಅಂತ ಹೇಳಿ ಎಲ್ಲರಿಗೂ ಅದರ ಬಗ್ಗೆ ಆತಂಕ ಇದೆ. ಇದು ಕೂಡ ಒಂದು ಪ್ರಮುಖವಾದಂತಹ ಬಿಲ್ ಆಗಿದೆ. ಇದು ಕೂಡ ಬಹುಶಃ ಬರ್ಬೋದು ನೆಕ್ಸ್ಟ್ 19 ವರ್ಷ ಇರೋದ್ರಿಂದ ಯಾವಾಗ ಬೇಕಾದ್ರೂ ಆಗಬಹುದು. ನಮ್ಮ ನಿಲುವು, ನಮ್ಮ ಪಕ್ಷದ ನಿಲುವು ಈ ರೀತಿ ಇರ್ತದೆ. ನಾವು ಜಾಗೃತಿ ಮಾಡುವ ಮೂಲಕ ಜನರಲ್ಲಿ ತುಂಬಾ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ದಯವಿಟ್ಟು ನಾವೆಲ್ಲರೂ ಅಥವಾ ಮಣಿಪುರದಲ್ಲಿ ನೋಡಿದೆ, ಅವರು ಹಾವೇನು ಕಳಿಸ್ಕೊಂಡಿದ್ರು, ಆ ಹಾವನ್ನು ಹಿಡ್ಕೊಂಡು ಹಾಸ್ಪಿಟ್ಲಿಗೆ ಬಂದಿದ್ರು. ಅದನ್ನ ಹಿಡ್ಕೊಂಡು ಬರ್ಬೇಕಾಗಿಲ್ಲ, ಅದೊಂದು ಫೋಟೋ ತಗೊಂಡ್ರೆ ಸಾಕು. ಅದ್ರ ತಜ್ಞರು ನೋಡಿ ಇದು ವಿಷಕಾರಿ ಇದೆಯಾ ಅಥವಾ ಇಲ್ಲ ಅನ್ನುವಂಥದ್ದು ಕೇಳ್ಕೊಂತ ಸಾಧ್ಯತೆ ಇರ್ತದೆ. ಅದನ್ನ ನಾವು ಬಹಳಷ್ಟು ಗಮನಿಸಬೇಕು. ಇವತ್ತು ಈ ಒಂದು ಪುಣ್ಯ ಕಾರ್ಯಕ್ಕೆ ಕಳೆದ ಸುಮಾರು ಈ ಒಂದು ಕೈ ಜೋಡಿಸಿರ್ತಕ್ಕಂಥ ಅನೇಕ ಮಹನೀಯರಿದ್ದಾರೆ. ಸುಮಾರು ಒಂದು 12 ಕಿಟಕ್ಕಾಗಿ ಡಾಕ್ಟರ್ ಶಿವರಾಜ್ ಅತ್ನೂರ್ ಅವರನ್ನ ಲಾಯನ್ಸ್ ಕ್ಲಬ್ ಇಂದ ಬಂದಿದ್ದಾರೆ. ಶ್ರೀಯುತ ಸ್ನೇಹಿತರಾಗಿರುವ ಅಮರೇಶ್ ರಾಯಕೋಟಿ ಅವರು ಬರ್ಬೇಕಂತ ನಾನು ಅವರ ಹತ್ರ ಕಳಕಳಿಯ ವಿನಂತಿಯನ್ನು. ಡಾಕ್ಟರ್ ನಾಗರಾಜ್ ಬಾಲ್ಕಿ ಫೌಂಡೇಶನ್ ಇಂದ ಬರ್ಲಿಕ್ಕಾಗಿಲ್ಲ. ಹೀಗಾಗಿ ಅವರು ನಮ್ಮ ರಾಯಚೂರಿನ ಹಾಗೂ ಪೂರ್ಣಿಮಾ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಮತ್ತು ಶಿಕ್ಷಣ ಸಂಸ್ಥೆ ಸಮೂಹಗಳ ಅಧ್ಯಕ್ಷ. ಅದರ ಜೊತೆಗೆ ನಮ್ಮ ಮಾರ್ಗದರ್ಶಕರು ಜಿಲ್ಲಾ ಮತ್ತು ನಮ್ಮ ಎಲ್ಲ ಸಂಸ್ಥೆಗಳಿಗೆ ಬೆನ್ನೆಲುಬಾಗಿರುವಂತಹ ಆದರಣೀಯ ಡಾಕ್ಟರ್ ಉಪಯೋಗ ಎಲ್ಲಾಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಸೊ ಯಾವುದೇ ವಸ್ತುವಿನ ಉಪಯೋಗ ಅಂತ ನಾವು ನೋಡುವಾಗ ಅದು ಮಾನವನ ತಿಳುವಳಿಕೆ ಮೇಲೆ ಬಿಟ್ಟಿರ್ತದೆ, ಅವನು ಅದನ್ನ ಎದಕ್ಕೆ ಉಪಯೋಗಿಸ್ತಾನೆ ಅಂತ. ಹಾಗೆಯೇ ಈ ಹಾವುಗಳನ್ನ ಹಿಡಿಯುವಂಥದ್ದು ಏನಿದೆಯೋ ಇದನ್ನ ಕೆಲವರು ದುರುಪಯೋಗ ಮಾಡಿ ಈ ಹಾವುಗಳನ್ನ ಹಿಡಿದು ಅದರ ವಿಷವನ್ನ ತೆಗೆದು ಅದನ್ನ ಬೇರೆ ಬೇರೆ ಪ್ರಕಾರದ ಈ ಮಾದಕ ವಸ್ತುಗಳಿಗಿರ್ಬೋದು ಅಥವಾ ಇನ್ಯಾವುದಕ್ಕೂ ಇರ್ಬೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದಕ್ಕೆ ಸ್ವಲ್ಪ ಹೆಚ್ಚಿನ ಹಣ ಇದೆ, ಬಹಳ ದುಬಾರಿ ಅಂತ ಆಗಿ ಮಾರಾಟ ಆಗ್ತದೆ ಹಾವಿನ ವಿಷ. ಕೆಲವರು ಹಂಗು ಮಾಡೋರು ಇರ್ತದೆ, ಅದು ಅವರ ಮನೋವೇಚನ, ಅವರ ವಿಚಾರ. ಸೊ ನಾವು ಯಾವುದೇ ಪ್ರಾಣಿಯನ್ನ ಮಾನವ ತನ್ನ ಸ್ವಾರ್ಥ
ಆಗಿ ಬಳಸುವುದನ್ನ ಬಿಟ್ಟರೆ ಇವತ್ತು ಎಕೋ ಸಿಸ್ಟಮ್ ಬಹಳ ಬ್ಯಾಲೆನ್ಸ್ ಆಗಿ ನಡೀತಾ ಹೋಗ್ತದೆ. ಹಾಗಾಗಿ ಇವತ್ತು ಇವುಗಳಿಗೆಲ್ಲ ನಾವು ಕಿಟ್ಟು ಕೊಡ್ತಾ ಇರೋದು ಯಾಕೆ? ಇವರೆಲ್ಲ ಪ್ರಾಮಾಣಿಕರು, ಯಾವುದೇ ಪ್ರಕಾರದ ಸಮಾಜ ವಿರೋಧಿ ಕೆಲಸಗಳಲ್ಲಿ ಇವರು ಯಾರೂ ಭಾಗಿಯಾಗುವಂತವರಲ್ಲ. ಇವರು ನಮ್ಮ ರಕ್ಷಣೆಗಾಗಿ ತಾವು ಒಂದು ತರಬೇತಿಯನ್ನ ಪಡೆದು ತಾವು ಇದನ್ನ ಹಿಡಿತಾ ಇದ್ದಾರೆ ವಿನಃ ಆ ಪ್ರಾಣಿಗೆ ಹಿಂಸಿಸ್ಲಿಕ್ಕೂ ಅಲ್ಲ, ಅಥವಾ ಅವರಿಂದ ಯಾವುದೋ ಒಂದು ವ್ಯಾಪಾರವೋ ವ್ಯವಹಾರವೋ ಮಾಡ್ಲಿಕ್ಕೂ ಅಲ್ಲ, ಅಥವಾ ಅದರಿಂದ ಸಮಾಜಕ್ಕೆ ಯಾವುದೋ ಪ್ರಕಾರದ ಹಾನಿ ಮಾಡುವುದಕ್ಕಾಗಿಯೂ ಅಲ್ಲ ಎನ್ನುವಂಥದ್ದನ್ನು ಮನಗಂಡು ಜನರಿಗೂ ಸಹಿತ ಕಲ್ಯಾಣ ಆಗಲಿ, ಇವ್ರಿಗೂ ಸಹಿತ ಅನುಕೂಲ ಆಗಲಿ ಎನ್ನುವಂತಹ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಆಯೋಜನೆ ಮಾಡಿಕೊಂಡಿದೆ. ಯಾಕೆ ಈಶ್ವರೀಯ ವಿಶ್ವವಿದ್ಯಾಲಯ ಸಮಾಜ ಹಿತವನ್ನ ಮಾಡುವಂತಹ ಒಂದು ಸಂಸ್ಥೆ. ವ್ಯಕ್ತಿಯ ಜೀವನ ಹಿತ, ಸಮಾಜ ಹಿತ ನಮ್ಮ ಉದ್ದೇಶ. ಸಮಾಜದ ಅಹಿತಕಾರಿ ಕಾರ್ಯವನ್ನ ಮಾಡುವಂತವರಿಗೆ ನಾವು ಪ್ರೋತ್ಸಾಹವನ್ನ ಕೊಡುವುದಿಲ್ಲ. 53 ಮಂದಿ ನಾವು ರಾಯಚೂರು ಡಿಸ್ಟ್ರಿಕ್ಟಲ್ಲಿ 15 ಟೀಮ್ ಮೆಂಬರ್ಸ್ ನಾವು ಇದರಲ್ಲಿ ಇದ್ದೀವಿ. ಇವಾಗ ಒಂದೇದು ಹಾವು, ಎಲ್ಲರಿಗೆ ಹಾವು ನೋಡಿದ್ರೆ ಫಸ್ಟ್ ಹಾವು ನೋಡಿದ ತಕ್ಷಣ ನಾವು ಏನು ಮಾಡ್ತೀವಿ, ಭಯ ಫಸ್ಟ್. ಆಮೇಲೆ ನೆಕ್ಸ್ಟು ಅದ್ರ ಬಗ್ಗೆ ಆಮೇಲೆ ಏನು ಮಾಡ್ತೀವಿ, ಕಡಿಮೆ ಹೋಗೋರಿ ಹೊಡ್ರಿ. ಬೇರೆ ಅದ್ರಿಗೆ ಉಳಿಸ್ಬೇಕಂತ ಭಾಳ ಕಡಿಮೆ ಮಂದಿಗೆ ಅದು ಎಲ್ಲ ಇದು ಇದೆ, ರೆಸ್ಪಾನ್ಸಿಬಿಲಿಟಿ ಇಲ್ಲ ಹಾವಿನ ಬಗ್ಗೆ. ಇವಾಗ ಆಗಾಗಲೇ ರಾಜೇಂದ್ರ ಸರ್ ಅವರು ಹೇಳ್ಯಾರ, ನಮಗೆ ಎಷ್ಟು ನಾವು ಭೂಮಿ ಮೇಲೆ ಇರೋಕ ದೇವರು ಇದು ಕೊಟ್ಟಾರ, ಅದೇ ಹಕ್ಕು ಆ ಪ್ರಾಣಿಗೂ ಇದೆ. ಅದಕ್ಕೆ ಪ್ರಾಣಿ ಯಾವುದನ್ನ ಪ್ರಾಣಿ ಆಗಲಿ ಹಾವಾಗಲಿ ನಾವು ಅದರಿಗೆ ಹೊಡಿಬಾರ್ದು. ಹಾವು ನಮಗೆ ಎಲ್ಲನ ಕಂಡು ಬಂದರೆ, ಹಾವು ಯಾವಾಗನಾಗಲಿ ಕಂಡು ಬಂದವಾಗ ನಾವು ಹಾವುಗಳಿಂದ ಭಾಳ ಪ್ಯಾನಿಕ್ ಆಗೋದು ಅಷ್ಟೊಂದು ಅವಶ್ಯಕತೆ ಇಲ್ಲ. ಯಾಕಂದರೆ ಪೂರ್ತಿ ಭಾರತ ದೇಶನಾಗ 310 ಪ್ರಜಾತಿ, ಆ 310ನಾಗ 55 ವಿಷಕಾರಿ ಹಾವು. ಆ 55ಲಿಂದಲೂ ನಾವು ಸಾಯಲ್ಲ. ಆ 55ನಾಗ ಬರೀ 4 ಹಾವಿದೆ, ಅದು ಆ ಹಾವುಗಳಿಂದಲೇ ಕಚ್ಚಿದ್ರೆ ನಮ್ಮದು ಜೀವ ಹೋಗುತ್ತೆ. ಪ್ರತಿ ವರ್ಷ 55ರಿಂದ 60,000 ಡೆತ್ ಕೇಸಸ್ ಸ್ನೇಕ್ ಬೈಟ್ಲಿಂದ ನಮ್ಮ ಭಾರತ ದೇಶದಾಗ. ಯಾಕಂದರೆ ಇವಾಗ ಇದು 55-60,000 ತನಕ ಯಾಕಿದೆ ಅಂದರೆ ನಮ್ಮ ಹತ್ರ ಆ ಜಾಗೃತಿ ಇಲ್ಲ, ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಹಾವು ನೋಡಿದ್ರೆ ಏನು ಮಾಡಬೇಕು, ಹಾವುಗಳಿಂದ ಹೆಂಗೆ ಉಳ್ಕೋಬೇಕು. ಭಾಳ ಮಂದಿ ಏನು ಮಾಡ್ತೀವಿ ನಾವು, ಹಾವು ಕಚ್ಚಿದ ಮೇಲೆ ಹಾವು ಕಚ್ಚಿದ ತಕ್ಷಣವೇ ನಾವು ಯಾವುದೋ ಒಂದು ತಾತ ಹತ್ರ ಇಲ್ಲ ಅಂದರೆ ಸಾಹೇಬ್ ಹತ್ರ ಹೋಗಿ ಓದಿಸ್ಕೊಳ್ಳೋಕೆ ಟ್ರೈ ಮಾಡ್ತೀವಿ. ಹಾಗಾಗಿ ನಮ್ಮ ಪ್ರಾಣ ಹೋಗ್ಬಿಡುತ್ತೆ. ಕೃಷಿ ಇಲಾಖೆಯ ಕೃಷಿ ಅಧಿಕಾರಿ ಹಾಗೂ ಸಹಾಯಕ ಕೃಷಿ ಅಧಿಕಾರಿ ನೇಮಕಾತಿಯಲ್ಲಿ ವೃಂದ ಮತ್ತು ನೇಮಕಾತಿ ಸಿ ಮತ್ತು ಆರ್ ನಿಯಮಗಳನ್ನು ಉಲ್ಲಂಘಿಸಲಾಗಿದೆ ಎಂದು ಕೃಷಿ ವಿದ್ಯಾರ್ಥಿ ಮುಖಂಡರಾದ ಶಿವಪ್ಪ ಅವರು ಆರೋಪಿಸಿದರು. ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ರಾಜ್ಯದ ಸರ್ಕಾರಿ ಕೃಷಿ ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳು ನಡೆಸುತ್ತಿರುವ ಅನಿರ್ದಿಷ್ಟ ಅವಧಿ ಧರಣಿ 7ನೇ ದಿನಕ್ಕೆ ಕಾಲಿಟ್ಟಿದ್ದರೂ ಸರ್ಕಾರ ಯಾವುದೇ ಸ್ಪಂದನೆ ನೀಡಿಲ್ಲ. ರಾಜ್ಯದ ಎಲ್ಲ ಸರ್ಕಾರಿ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ವಿದ್ಯಾರ್ಥಿಗಳು ಹೋರಾಟ ನಡೆಸುತ್ತಿದ್ದು, ರಾಯಚೂರಿನ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಸೇರಿದಂತೆ ವಿವಿಧ ಸಂಸ್ಥೆಗಳ ವಿದ್ಯಾರ್ಥಿಗಳು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಆದರೆ ಸರ್ಕಾರ ವಿದ್ಯಾರ್ಥಿಗಳ ನ್ಯಾಯಯುತ ಬೇಡಿಕೆಗಳನ್ನು ನಿರ್ಲಕ್ಷ್ಯ ಮಾಡುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಇಲ್ಲಿವರೆಗೂ ಸರ್ಕಾರಕ್ಕೆ ನಮ್ಮ ಮುಟ್ಟಿಲ್ಲ ಧ್ವನಿ. ನಮ್ದು ಯಾವುದೇ ರೀತಿಯಾಗಿ ನಮ್ಮ ಕರೆಗೆ ಸ್ಪಂದನೆ ಕೊಟ್ಟು ಬರ್ತಾ ಇಲ್ಲ. ಅದರ ಪ್ರತಿಕ್ರಿಯೆ ಏನು ಒಂದು ಉತ್ತರನೇ ಕೊಟ್ಟಿಲ್ಲ. ನಾವು ಈಗಾಗಲೇ DC ಅವರಿಗೆ ಪ್ರತಿಭಟನೆ ಜಾಥಾ ಮಾಡಬೇಕಂತ ಕೊಟ್ಟಿದ್ದೀವಿ. ಅದೇ ರೀತಿ ತಹಸೀಲ್ದಾರ್ ಅವರಿಗೂ ಮುಟ್ಟಿದ್ದೀವಿ. ಅವ್ರ ಮುಖಾಂತರ ಈಗ ಯಾವುದೇ ರೆಸ್ಪಾನ್ಸ್ ಬಂದಿಲ್ಲ. ಹಾಗಾಗಿ ಒಂದು ಈ ಪತ್ರಿಕೆ ಮುಖಾಂತರ ನಾವು ಹೇಳೋದೇನಂತಂದ್ರೆ, ನಾವು ಮುಂದಿನ ದಿನಗಳಲ್ಲಿ ನೀವೇನಾದ್ರೂ ಇದಕ್ಕೆ ಉತ್ತರ ಕೊಡದೇ ಇದ್ರೆ ಉಗ್ರವಾದ ಹೋರಾಟ ಮಾಡ್ತೀವಿ ಅನ್ನೋ ಮುಖಾಂತರ ಈ ಒಂದಿನ ಈ ಪ್ರೆಸ್ ಮೀಟಿಂಗ್ ಬಂದಿದ್ದೀವಿ ಸರ್. ಏನಾಗಿದೆ, ಏನ್ ಕತೆ? ಇತ್ತೀಚೆಗೆ ನಮ್ಮ ರಾಜ್ಯ ಸರ್ಕಾರ ಕೃಷಿ ಇಲಾಖೆಯಿಂದ ನಮ್ಮ AO ಮತ್ತು AO ನೋಟಿಫಿಕೇಶನ್ ಕರೆದಿದೆ ಸರ್. ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ ಕರೆದಿದೆ ಸರ್ ನೋಟಿಫಿಕೇಶನ್. ಸೊ ಈ ಒಂದು ನೋಟಿಫಿಕೇಶನ್ ಅಲ್ಲಿ ಒಂದು ಕರ್ನಾಟಕ ರಾಜ್ಯ ಪತ್ರ ಹೊರಡಿಸುವ ಸಿಲಿಂಡರ್ ರೂಲ್ಸ್ ಪ್ರಕಾರ ಏನಂತಂದ್ರೆ, ಯಾವುದೇ ಅಗ್ರಿಕಲ್ಚರ್ ಕಾಲೇಜ್ಗಳು ನಾವು ಇದು ಮಾಡ್ಬೇಕಂತಂದ್ರೆ ಅದು ICAR ಮಾನ್ಯತೆ ಪಡೆದಿರಬೇಕು ಅಂತ ರೂಲ್ಸ್ ಇದೆ ಸರ್. ಸೊ ಈಗ ಏನ್ ಮಾಡಿದ್ದಾರೆ ಅಂತಂದ್ರೆ, ಪ್ರೈವೇಟ್ ಅಗ್ರಿ ಕಾಲೇಜ್ಗಳಿಗೆ ಅನುಮತಿ ಕೊಟ್ಟಿದ್ದಾರೆ. ಸೊ ಅದೇ ರೀತಿಯಾಗಿ ಈಗ ನೋಟಿಫಿಕೇಶನ್ ಕರೆದಿರುವಂತಹ ನೋಟಿಫಿಕೇಶನ್ ಅಲ್ಲಿ
ಪ್ರೈವೇಟ್ ಅಗ್ರಿ ವಿದ್ಯಾರ್ಥಿಗಳಿಗೆ ಅನುವು ಮಾಡಿಕೊಟ್ಟಿದ್ದಾರೆ ಸರ್ ಪರೀಕ್ಷೆ ಬರೆಯೋದು. ಅದಲ್ಲದೆ ಮತ್ತೆ BE ಬಯೋಟೆಕ್ನಾಲಜಿ ಅದರಿಂದ ಏನು ತೊಂದರೆ ಸರ್, ನಮ್ಮ ಈ ಒಂದು ICAR ಇಂಡಿಯನ್ ಭಾರತೀಯ ಕೃಷಿ ಸಂಧಾನ ಅನುಸಂಧಾನದಲ್ಲಿ ಬರುವಂತಹ ಎಲ್ಲ ಒಂದು ಕೃಷಿ ವಿಶ್ವವಿದ್ಯಾಲಯಗಳು 4 ವರ್ಷ ನಾವು ಎಲ್ಲಾ ಕೋರ್ಸ್ಗಳನ್ನು ಕಲಿತೀವಿ ಸರ್. ಮತ್ತೆ ಅದಕ್ಕೆ ಒಂದು ಕಾಲೇಜುಗಳಿಗೆ ಅಡಿಯಲ್ಲಿ ಬರ್ಬೇಕಂತಂದ್ರೆ ಅದಕ್ಕೆ ಒಂದು ಮಾನದಂಡಗಳಿದೆ, ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಪರ್ಟಿಕ್ಯುಲರ್ ಇನ್ಫ್ರಾಸ್ಟ್ರಕ್ಚರ್, ಲ್ಯಾಬ್ ಸ್ಟ್ರಕ್ಚರ್ ಎಲ್ಲ ಇರಬೇಕಾಗುತ್ತೆ ಸರ್. ಪ್ರೈವೇಟ್ ಕಾಲೇಜಲ್ಲಿ ಆ ಥರ ಯಾವುದೇ ಒಂದು ಬಿಲ್ಡಿಂಗ್ ಇರುತ್ತೆ ಅಷ್ಟೇ, ಒಂದು 10 ಎಕರೆ ಲ್ಯಾಂಡ್ ಇರುತ್ತೆ. ಅದ್ರ ಮೇಲೆ ಇಟ್ಕೊಂಡು ಆ ವಿದ್ಯಾರ್ಥಿಗಳು ಏನೂ ಕಲಿಸಲ್ಲ. ಮತ್ತೆ ಅವ್ರಿಗೆ ಸಹ ಅವ್ರಿಗೆ ಕಂಪೇರ್ ಮಾಡಿದ್ರೆ ಶಿಕ್ಷಣ ಗುಣಮಟ್ಟದಲ್ಲಿ ಬಹಳ ಕಡಿಮೆ ಇರುತ್ತೆ ಸರ್. ನಮ್ಮಲ್ಲಿ ಎಲ್ಲಾ ಪ್ರಾಕ್ಟಿಕಲ್ ಫೀಲ್ಡ್ ಎಲ್ಲ ಕಲಿತೀವಿ ಸರ್. ನೀವು ಅನ್ಕೊಂತೀರಿ ಅವ್ರ ಹತ್ರ ಏನು ಡಾಕ್ಯುಮೆಂಟ್ ಇಲ್ಲ ಏನಿಲ್ಲ ಅಂತ ಅವ್ರು ಕಾಲೇಜ್ ಕೊಟ್ಟಿರ್ತಾರ ಗೌರ್ಮೆಂಟ್ನವ್ರು ನಿಮ್ಗೆ? ಇಲ್ಲ ಸರ್, ಹೌದ್ರಿ. 23 ಜನ ಟೀಚರ್ಸ್ ಇರಬೇಕು. ಅದರಲ್ಲಿ ಯಾರು ಇರಬೇಕು? ಅಸಿಸ್ಟೆಂಟ್ ಪ್ರೊಫೆಸರ್, ಅಸೋಸಿಯೇಟ್ ಪ್ರೊಫೆಸರ್ ಮತ್ತೆ ಪ್ರೊಫೆಸರ್, ಇವರೆಲ್ಲರೂ ಇರಬೇಕು ಸರ್. ಅಂದ್ರೆ ಇಲ್ಲಿ ಸೀನಿಯರಿಟಿ ಮ್ಯಾಟರ್ ಆಗುತ್ತಲ್ಲ ಸರ್, ಅವ್ರು ಎಷ್ಟು ಸೀನಿಯರ್ ಆಗಿರ್ತಾರೆ ಅಷ್ಟೊಂದು ಅವರಿಗೆ ಅದರ ಸಬ್ಜೆಕ್ಟ್ ವಿಜ್ಞಾನ ಇರುತ್ತೆ ಸರ್. ಇಲ್ಲ ಸರ್, ICAR ಮಾನದಂಡ ಫಾಲೋ ಮಾಡಿಲ್ಲ, ಅದು ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ಪರ್ಮಿಷನ್ ತಗೊಂಡು ಸ್ಟಾರ್ಟ್ ಮಾಡಿರ್ತಾರೆ ಸರ್. ಬಟ್ ನಮ್ದು ಈಗ CNR ಇದ್ದಾರೆ ಸರ್ 2021 ಅಗ್ರಿಕಲ್ಚರ್ ಸರ್ವಿಸಸ್ ಜನರಲ್ ಅಂಡ್ ಎಕ್ವಿಪ್ಮೆಂಟ್ ರೂಲ್ಸ್ 2021. ಈ ರೂಲ್ಸ್ ಪ್ರಕಾರ ಅಗ್ರಿಕಲ್ಚರ್ ಆಫೀಸರ್ ಆಗ್ಬೇಕಾದ್ರೆ ICAR ಇಂದ ಮತ್ತೆ AICT ಇಂದ ಮಾನ್ಯತೆ ಪಡೆದಿರಬೇಕು ಸರ್. ಈಗ ಪ್ರೈವೇಟ್ ಅಗ್ರಿಕಲ್ಚರ್ ಕಾಲೇಜು ಇವರು ರೈತಕ್ ಯೂನಿವರ್ಸಿಟಿ ಇದೆ ಸರ್, ಅವರು UGC ಇಂದ ಅಪ್ರೂವ್ಡ್ ಯೂನಿವರ್ಸಿಟಿ ಸರ್. ಅದು ICAR ಇಂದ ಮಾನ್ಯತೆ ಇಲ್ಲ. ಸೊ ಅಂದ್ರೆ ಅವರು ಕೃಷ್ಣ ಬೈರೇಗೌಡರ ಒಂದು ಒಡೆತನದಲ್ಲಿ ಇರುವಂತಹ ಕಾಲೇಜು ಸ್ಟಾರ್ಟ್ ಮಾಡಿದ್ರು ಸರ್. 2014ರಲ್ಲಿ ಸ್ಟಾರ್ಟ್ ಮಾಡಿದ್ರು, 18ರವರೆಗೂ ನಡೆಸಿದ್ದಾರೆ ಸರ್. ನಾವು 2018ರಲ್ಲಿ ಉಗ್ರವಾದ ಹೋರಾಟ ಮಾಡಿದ್ದೀವಿ ಸರ್ ಎಲ್ಲ ಯೂನಿವರ್ಸಿಟಿಯಲ್ಲಿ, ಇಡೀ ಕರ್ನಾಟಕ, ರಾಯಚೂರು ಆಗಿರ್ಬೋದು. ಈಗ ಆತರ ಪ್ರೈವೇಟ್ ಈಗ ಪ್ರೆಸೆಂಟ್ 12 ಕಾಲೇಜ್ ಸ್ಟಾರ್ಟ್ ಮಾಡಿದ್ದಾರೆ ಸರ್. 2024ರಲ್ಲಿ 2 ಕಾಲೇಜ್ ಸ್ಟಾರ್ಟ್ ಮಾಡಿದ್ದೀವಿ ಸರ್ GKVK ಅಂಡರ್ನಲ್ಲಿ. ಈಗ ಮತ್ತೆ ನಮ್ಮ ರಾಯಚೂರು ಅಂಡರ್ನಲ್ಲೇ ನವೋದಯ ಸ್ಟಾರ್ಟ್ ಮಾಡಿದ್ದಾರೆ ಸರ್. ನವೋದಯ ಅಗ್ರಿಕಲ್ಚರ್ ಕಾಲೇಜು ಯಾವಾಗ 2026 ಮತ್ತೆ ಅಂದ್ರೆ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಅಡಿಯಲ್ಲಿ ನವೋದಯ ಕೃಷಿ ಮಹಾವಿದ್ಯಾಲಯವನ್ನು ಸ್ಟಾರ್ಟ್ ಆಗಿದೆ. ಮತ್ತೆ ಭೀಮಣ್ಣ ಖಂಡ್ರೆ ಕೃಷಿ ಮಹಾವಿದ್ಯಾಲಯ ಸ್ಟಾರ್ಟ್ ಆಗಿದೆ ಬೀದರ್ ಜಿಲ್ಲೆ ಮಾಲ್ಕಿ ತಾಲೂಕ. ಹೋರಾಟದಲ್ಲಿ ಕಾನೂನು ಜೂನ್ 30ನೇ ತಾರೀಕಿಗೆ ನಾವು ಕೇಸ್ ಅಟಲ್ ಫೈಲ್ ಮಾಡಿ ಸರ್. ಈಗ ಜುಲೈ 7ನೇ ತಾರೀಕಿಗೆ ಏನಿಂಗ್ ಬಂತು ಸರ್. ಅದು ಕೇಸ್ ಅವರು ಸ್ಟೇ ಕೊಡಲಿಲ್ಲ ಸರ್, ಬಟ್ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ ಸರ್. ಅವ್ರು ಏನ್ ಹೇಳಿದ್ದಾರೆ, ನಮ್ಮ ಅಂತಿಮ ಆದೇಶ ಕೋರ್ಟಿನ ತೀರ್ಪಿಗೆ ಒಳಪಟ್ಟಿರುತ್ತದೆ ಅಂತ ಹೇಳಿದ್ದಾರೆ ಸರ್. ಹೌದು ಸರ್. ಈಗ ನಾವು ಅದನ್ನ ಹೈಕೋರ್ಟಿಗೆ ಅಪೀಲ್ ಕೂಡ ಮಾಡಿದ್ದೀವಿ ಸರ್. ಮೊನ್ನೆ 13ನೇ ತಾರೀಕು ಈಗ ನೀವು ಇದು ಮತ್ತೆ ಹೈಕೋರ್ಟಿಗೆ ಅಪೀಲ್ ಹೋಗಿದೆ ಸರ್. ಹೈಕೋರ್ಟ್ ಅಲ್ಲಿ ರಿಟ್ ಹಾಕಿದ್ದೀವಿ. ಮೊನ್ನೆ ವಿಚಾರಣೆ ಆಯಿತು ಸರ್. ಅವರು ಹೈಕೋರ್ಟ್ ಅವರು ಕೂಡ ಸ್ಟೇ ಕೊಡಲಿಲ್ಲ ಸರ್. ಅವ್ರು ಏನ್ ಹೇಳ್ತಾರೆ, ನಾವು KSAT ಅವರಿಗೆ ಡೈರೆಕ್ಷನ್ಸ್ ಕೊಡ್ತೀವಿ, ಈ ಕೇಸ್ ಅನ್ನ ಆದಷ್ಟು ಬೇಗ ಮುಗಿಸ್ತೀವಿ ಅಂತ ಹೇಳಿದ್ರು ಸರ್. ಒಟ್ಟಾರೆಯಾಗಿ ನಿಮ್ಮ ಬೇಡಿಕೆ ಅವಕಾಶ ಕೊಟ್ಟಿದ್ದಾರೆ ಸರ್. ಈಗ ಅಪ್ಲಿಕೇಶನ್ ಹಾಕಿದ್ದಾರೆ, ಎಕ್ಸಾಮು ಬರೀತಾರೆ. ನಾವೇನಂತೀವಿ, ಹಿಂಬಾಗಿಲಿನಿಂದ ಬಂದು ಮತ್ತೆ ನಮ್ಮ CNR ರೂಲ್ ಸರ್, ಇದೊಂದು ಶಾಸನಬದ್ಧವಾದಂತ ರೂಲ್ ಸರ್. ಇದು CNR ರೂಲ್, ಇದನ್ನ ವೈಲೇಷನ್ ಮಾಡಿ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ. ಇವಾಗ ಪರೀಕ್ಷೆ ಬರೆದ್ರೆ ಅದು ಕಾನೂನಿನ ಉಲ್ಲಂಘನೆ ಆಗುತ್ತೆ, ಮತ್ತೆ ಅದು ಒಂದು ದೊಡ್ಡ ಅಪರಾಧ ಆಗಿದೆ ಸರ್ ನಮ್ಮ ಕಾನೂನಿನ ಪ್ರಕಾರ ಸರ್. ಈಗ ಇದು